ಆಗ ಯೇಸು ಸೈತಾನನಿಂದ ಅಂತ ಇಲ್ಲಿ ಹೇಳ್ತಾ ಇದೆ. ಹಾಗಾದರೆ ಸೈತಾನನು ಎಂದರೆ ಯಾರು ಎನ್ನುವಂಥದ್ದನ್ನು ನಾವು ಮೊದಲು ನೋಡಿಕೊಳ್ಳೋಣ. ಸೈತಾನನು ಎಂದರೆ ದೇವರಿಗೂ ದೇವ ಜನರಿಗೂ ವಿರೋಧವಾಗಿರುವ ದುಷ್ಟ ಶಕ್ತಿಗಳ ನಾಯಕ ಅಂತ ನಾವು ನೋಡುವವರಾಗಿದ್ದೇವೆ. ಯಾವಾಗಲೂ ದೇವರು ಮಾಡುವಂಥ ಕೆಲಸಗಳಿಗೆ ವಿರೋಧವಾಗಿ ಮಾಡುವಾತನಾಗಿದ್ದಾನೆ ಸೈತಾನನು. ಮತ್ತು ದೇವ ಜನರು, ದೇವ ಭಕ್ತರು, ದೇವ ಸೇವಕರು ಮಾಡುವಂಥ ಪ್ರತಿಯೊಂದೊಂದು ಕೆಲಸಕ್ಕೆ ಅವನು ವಿರೋಧವಾಗಿ ಮಾಡುವಾತನಾಗಿದ್ದಾನೆ. ಯಾವಾಗಲೂ ದೇವಜನರು ಮಾಡುವುದೇ ಬೇರೆ, ಸೈತಾನನು ಅದಕ್ಕೆ ತದ್ವಿರೋಧವಾಗಿ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಬಂದಾಗ ಆತನು ಮಾಡುವುದಕ್ಕೆ ಶಾಸ್ತ್ರಿಗಳು, ಫರಿಸಾಯರು ಅದಕ್ಕೆ ತದ್ವಿರುದ್ಧವಾಗಿ ಮಾಡ್ತಾಯಿದ್ರು. ಅದು ಸೈತಾನನ ಕಾರ್ಯವಾಗಿತ್ತು. ಇಲ್ಲಿ ಸೈತಾನ ಎಂದರೆ ಸೈತಾನನು ದೇವರಿಗೂ ದೇವ ಜನರಿಗೂ ವಿರೋಧವಾಗಿರುವ ದುಷ್ಟ ಶಕ್ತಿಯ ನಾಯಕ ಅಂತ ಇಲ್ಲಿ ಹೇಳಲ್ಪಡ್ತಾ ಇದೆ. ಮತ್ತು